VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾನೆ. ವಿಶ್ವನಾಥ್ ಪಾಟೀಲ್ ನಿರ್ದೇಶಕ ಮಂಡಳಿಯ ಅಧ್ಯಕ್ಷನಿಗೆ ಆರ್ಡಿಸಿಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡುವ ಅಧಿಕಾರವಿಲ್ಲದಿದ್ದರೂ ತನ್ನ ಕುಲಸ್ಥ, ಆಪ್ತ ಹಾಗೂ ನಿವೃತ್ತ ಅಧಿಕಾರಿ ಐಎಸ್ ಗಿರೆಡ್ಡಿ ಇವರನ್ನು 9 ತಿಂಗಳ ಅವಧಿಗೆ ನೇಮಕ ಮಾಡಿದ್ದಾರೆ. ಈ 9 ತಿಂಗಳ ಅವಧಿಯಲ್ಲಿ ಐಎಸ್ ಗಿರೆಡ್ಡಿ ಹಾಗೂ ವಿಶ್ವನಾಥ್ ಪಾಟೀಲ್ ಸೇರಿ 100 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಕಾನೂನು ಬಾಹಿರ ಕ್ರಮ ಜರುಗಿಸಿ ಅವರಿಂದ 16 ಲಕ್ಷ ವಸೂಲಿ ಮಾಡಿದ್ದಾರೆ. ಸಹಕಾರ ಇಲಾಖೆಯು ರಾಯಚೂರು ಆರ್ಡಿಸಿಸಿ ಇಒ ಹುದ್ದೆಯನ್ನು ಖಾಲಿ ಎಂದು ತೋರಿಸಿದರೆ ವಿಶ್ವನಾಥ್ ರೆಡ್ಡಿ ಅಕ್ರಮವಾಗಿ ಐಎಸ್ ಗಿರಿರೆಡ್ಡಿಯನ್ನು ನೇಮಕ ಮಾಡಿ ಗುರುತರ ಅಪರಾಧವೆಸಗಿದ್ದಾರೆ. ಇದರಿಂದ ಈ ಸಂಸ್ಥೆಗೆ ಭಾರಿ ನಷ್ಟವಾಗಿದೆ ಎಂದ ಅವರು, ಜನತೆಗೆ ತೋರಣದಿನ್ನಿ ವ್ಯವಸಾಯ ಸಹಕಾರ ಸಂಘಕ್ಕಾಗಿ ಸಂಘದ ಹಣ ಕೊಟ್ಟು ಖರೀದಿಸಿದ ಆಸ್ತಿಯನ್ನು ಇದೇ ವಿಶ್ವನಾಥ್ ರೆಡ್ಡಿ ತನ್ನ ಹೆಸರಲ್ಲಿ ನೋಂದಣಿ ಮಾಡಿಸಿಕೊಂಡು ತನ್ನ ಸ್ವಂತ ಆಸ್ತಿಯನ್ನಾಗಿ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಆದ್ದರಿಂದ ಇವರನ್ನು ಕೂಡಲೇ ಬಂಧಿಸಿ ಅಧ್ಯಕ್ಷ ಪದವಿಯನ್ನು ಪದಚ್ಯುತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇದನ್ನು ವಿಶ್ವನಾಥ್ ಪಾಟೀಲ್ ತಂಡ ಅವಿರೋಧವಾಗಿ ಆಯ್ಕೆ ಆಗೋದರ ಮೂಲಕ ಮತ್ತೊಂದು ಅಕ್ರಮ ಎಸಗಿದೆ. ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಈ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಆಗುವ ಮೂಲಕ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದನ್ನು ಕರ್ನಾಟಕ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಇದೇ ವಿಶ್ವನಾಥ್ ಪಾಟೀಲ್ ನಿರ್ದೇಶಕ ಮಂಡಳಿಯ ಅಧ್ಯಕ್ಷನಿಗೆ ಆರ್ಡಿಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಳುವ ಅಧಿಕಾರವಿಲ್ಲದಿದ್ದರೂ ತನ್ನ ಕುಲಸ್ಥ ಮತ್ತು ತನ್ನ ನಿವೃತ್ತ ಅಧಿಕಾರಿ ಶ್ರೀ ಐಎಸ್ ಗಿರೆಡ್ಡಿ ಅವರನ್ನು 9 ತಿಂಗಳ ಅವಧಿಯವರೆಗೆ ನೇಮಕ ಮಾಡಿಕೊಂಡಿರುತ್ತಾನೆ. ಈ 9 ತಿಂಗಳ ಅವಧಿಯಲ್ಲಿ ಐಎಸ್ ಗಿರೆಡ್ಡಿ ಹಾಗೂ ವಿಶ್ವನಾಥ್ ಪಾಟೀಲ್ ಸೇರಿ 100 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ. ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಕಾನೂನು ಬಾಹಿರ ಕ್ರಮ ಜರುಗಿಸಿ ಅವರಿಂದ 16 ಲಕ್ಷ ಡ್ಯೂಟಿ ವಸೂಲಿ ಮಾಡಿರುತ್ತಾರೆ. ಸಹಕಾರ ಇಲಾಖೆಯು ರೈತರು ಆರ್ಡಿಸಿ ಸಿಇಒ ಹುದ್ದೆಯನ್ನು ಖಾಲಿ ಎಂದು ತೋರಿಸಿದರೆ ವಿಶ್ವನಾಥ್ ರೆಡ್ಡಿ ಅಕ್ರಮವಾದ ಐಎಸ್ ರೆಡ್ಡಿ ಅವರನ್ನು ನೇಮಕ ಮಾಡಿ ಗುರುತರ ಅಪರಾಧವೆಸಗಿದ್ದಾನೆ. ಇದರಿಂದ ಈ ಸಂಸ್ಥೆಗೆ ಭಾರಿ ನಷ್ಟವಾಗಿರುವುದರಿಂದ ಆರ್ಡಿಸಿ ಬ್ಯಾಂಕಿನ ಹಗಲುಗೂಡಿಯ ರೂವಾರಿ ವಿಶ್ವನಾಥ್ ಪಾಟೀಲನ್ನು ಬಂಧಿಸಿ ಹಾಗೂ ಅಧ್ಯಕ್ಷ ಪದಚ್ಯುತಿ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಆಗ್ರಹಪಡಿಸುತ್ತೇವೆ. ತೋರಣದಿನ್ನಿ ವ್ಯವಸಾಯ ಸಹಕಾರ ಸಂಘಕ್ಕಾಗಿ ಸಂಘದ ಹಣ ಕೊಟ್ಟು ಖರೀದಿಸಿದ ಆಸ್ತಿಯನ್ನು ಇದೇ ವಿಶ್ವನಾಥ್ ರೆಡ್ಡಿ ತನ್ನ ಹೆಸರಿನಲ್ಲಿ ನೋಂದಣಿ ಮಾಡಿಸಿಕೊಂಡು ತನ್ನ ಸ್ವಂತ ಆಸ್ತಿಯನ್ನಾಗಿ ವರ್ಗಾವಣೆ ಮಾಡಿಸಿಕೊಂಡಿರುತ್ತಾರೆ. ತೋರಣದಿನ್ನಿ ರೈತರ ಸಹಕಾರ ಸಂಘದ ಕಾರ್ಯಾಲಯದ ಹೆಸರಲ್ಲಿ ಈ ಅವ್ಯವಹಾರ ನಡೆದಿದೆ. ಶ್ರೀಮತಿ ಶಂಕರಮ್ಮ ಶಿವರಾಯ ಎಂಬುವರಿಂದ ಸರ್ವೆ ನಂಬರ್ 133/18 ಗುಂಟೆ ಜಮೀನ್ ನೋಂದಣಿ ಸಂಖ್ಯೆ 4720/2005/6ರಲ್ಲಿ ಖರೀದಿ ಮಾಡಲಾಗಿದೆ. ಸಹಕಾರ ಇಲಾಖೆ ನಿಯಮಗಳ ಪ್ರಕಾರ ಇಲಾಖೆಯ ಅಸಿಸ್ಟೆಂಟ್ ಅಥವಾ ಕರ್ನಾಟಕ ರಾಜ್ಯಪಾಲ ಹೆಸರಿನಲ್ಲಿ ನೋಂದಣಿಯಾಗಬೇಕು. ಈ ಆಸ್ತಿಯನ್ನು ವಿಶ್ವನಾಥ್ ಪಾಟೀಲ್ ತನ್ನ ಸ್ವಂತ ಹೆಸರಿನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರಕ್ಕೆ ವಂಚಿಸಿರುತ್ತಾರೆ. ಆರ್ಡಿಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಐಎಸ್ ಗಿರೆಡ್ಡಿ ಕಾನೂನು ಬಾಹಿರ ನೇಮಕಾತಿ ಹಾಗೂ 9 ತಿಂಗಳ ಕಾಲ ಈತನ ಅವಧಿಯಲ್ಲಿ ಲೂಟಿಯ ವಿರುದ್ಧ ಹಾಗೂ ತೋರಣದಿನ್ನಿ ರೈತರ ಸೇವಾ ಸಹಕಾರ ಸಂಘದ 20 ಗುಂಠೆ ಜಾಗವನ್ನು ತನ್ನ ಹೆಸರಿಗೆ ನೋಂದಾಯಿಸಿಕೊಳ್ಳುವ ಗುರುತರ ಅಪರಾಧಗಳ ವಿರುದ್ಧ ಸಿವಿಸಿಐ ಪ್ರಧಾನ ಕಾರ್ಯದರ್ಶಿ ಹಾಗೂ ರೈತಾಪಿ ವರ್ಗದ ಮುನ್ನಾಳು ಕಾಮರಾಜ್ ಮನ್ಸೇನ್ ಅವರು ಸಹಕಾರಿ ಸಂಘದ ಜಂಟಿ ನಿಬಂಧಕರು ಕಲಬುರಗಿ ಇವರ ಮುಂದೆ ದೂರು ದಾಖಲಿಸಲಾಗಿದೆ. ಅದು ಇನ್ನೂ ಪ್ರಕರಣ ಹಂತದಲ್ಲಿ ಇದೆ.
ಈ ವಿಶ್ವನಾಥ್ ಪಾಟೀಲ್ ಅವರನ್ನು ಆರ್ಡಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೂಡಲೇ ಪ್ರತಿಷ್ಠಿತಗೊಳಿಸಬೇಕು. ಐಎಸ್ ಗಿರಟಿ ಅವಧಿಯಾದ ಎಲ್ಲ ಆಡಳಿತಗಳು ಬ್ಯಾಂಕಿನ ವಹಿವಾಟುಗಳನ್ನು ತನಿಖೆಗೊಳಪಡಿಸಬೇಕು ಮತ್ತು 4 ಪೊಲೀಸ್ ಪ್ರಕರಣ ದಾಖಲಾಗುವ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಪಾಟೀಲ್, ಐಎಸ್ ಗಿರಟಿ ಹಾಗೂ ಇತರ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಕರ್ನಾಟಕ ರೈತ ಸಂಘ ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಈ ಸಂದರ್ಭದಲ್ಲಿ ಸೈಯದ್ ಅಬ್ಬಾಸ್ ಅಲಿ, ಕೆ ಗುರುಲಿಂಗಸ್ವಾಮಿ, ರಾಮಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.